ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಮಾತ್ರ ಆರಾಮದೀವಿ ನೋಡ್ರಿ. ನಮ್ಮ ಮುದ್ದು ಬಂಗಾರಿ, ನಮ್ಮ ಬಾಸ್ ಜೊತೆ ಎಲ್ಲರ ಜೊತೆ ಆರಾಮಾಗಿದ್ದೀವಿ. ಇವತ್ತು ಏನಪ್ಪ ಅಂದ್ರೆ ಸ್ಪೆಷಲ್ ಒಂದು ಕಿವಿ ಮಾತು ಹೇಳ್ತಾರೆ, ಅದು ನಮ್ಮ ಬಾಸ್ ಸರ್ ನಿಮ್ಗೆ ನೋಡ್ರಿ. ಅದ ಯಾಕಂದ್ರೆ ಎಲ್ಲರೂ ಜೀವನದಾಗಲೂ ಕೂಡ ಆ ಒಂದು ಅನುಭವ ಆಗೇ ಆಗಿರುತ್ತೆ. ಅದು ನಮಗೂ ಆಗೈತಿ. ಬಟ್ ಆಗಿದ್ದಕ್ಕೆ ನಾನು ಭಾಳ ಮರಗ್ತಾ ಇದ್ದೆ. ಅದಕ್ಕೋಸ್ಕರ ಅದು ಯಾವ ಅನುಭವ ಏನು ಅನ್ನೋದನ್ನು ಅವ್ರ ಬಾಯಿಂದನೇ ಅವರೇ ಹೇಳ್ತಾರೆ. ನೀವು ಎಲ್ಲರೂ ಕೂಡ ಅನುಭವಿಸಿರ್ತೀರಿ. ಈಗ ಅವ್ರ ಮಾತು ಕೇಳಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೋದು ಕೂಡ ಮಾತ್ರ ಮರಿಬೇಡ್ರಿ. ಈಗ ಮಾತಾಡ್ತಾರೆ ನೋಡ್ರಿ ಏನು ವಿಷಯ ಅಂತ. ಹಲೋ, ಹಾಯ್. ಏನಪ್ಪ ವಿಷಯ ಏನಂತಂದರೆ, ಈಗ ಯಾರಾದರೂ ಊರೊಳಗೆ ಬರ್ತಿರ್ತಾರೆ, ಆ ಲಾಟ್ರಿ ಈ ಲಾಟ್ರಿ ಅಂತ. ಮತ್ತು ಹಾಗೆ ಈಗ ಎಲ್ಲೋ ಹೋಗ್ಬೇಕಾದ್ರೆ ದುಡ್ಡು ಕಳ್ಕೊತೀರ, ಹೌದಲ್ವ? ಆವಾಗ ಕಳ್ಕೊಂಡಾಗ ಅಯ್ಯೋ ದುಡ್ಡು ಕಳ್ಕೊಂಡೆ ಅಂತ ಮರಗಬಾರ್ದು. ದುಡ್ಡು ಯಾಕೆ ಕಳ್ಕೊಂಡಿರ್ತೀರ ಅಂದರೆ, ಆ ದುಡ್ಡು ಇನ್ನೊಬ್ರಿಗೆ ಅವಶ್ಯಕ ಇರುತ್ತೆ. ಯಾರಿಗೋ ಸಿಗಲಿ, ಅದು ಅವಶ್ಯಕತೆ ಇದ್ದಾಗಲೇ. ಅಂದರೆ ಅದು ನೀವು ಇನ್ನೊಬ್ಬರಿಗೆ ಅದನ್ನು ಸಹಾಯ ಮಾಡಿದಾಗ ನಿಮ್ಗೆ ಗೊತ್ತಿಲ್ಲದೇನೆ ಅದು ನಿಮಗೆ ಇನ್ನೊಬ್ರಿಗೆ ಸಹಾಯ ಆಗಿರುತ್ತೆ. ಈಗ ಒಬ್ಬರು ಬರ್ತಾರೆ, ಆಫರ್ ಇದೆ ರೀ, ಈ ಕೂಪನ್ ಕಾರ್ಡ್ ಇದೆ, ಇದರಲ್ಲಿರುವಂಥ ಐಟಮ್ಗಳು ಸ್ಕ್ರ್ಯಾಚ್ ಮಾಡಿದರೆ ಹತ್ತವೆ ಅಂತೀರ. ಅವಾಗ ಏನಾಗುತ್ತೆ, ನಮ್ಮ ಮನೆಯಲ್ಲಿ ಇರ್ತಕ್ಕ ಸ್ಕ್ರ್ಯಾಚ್ ನಾವೇನೋ ಕೂಪನ್ ಕಾರ್ಡ್ ತೊಗೋತೀವಿ, ಏನೋ ಒಂದು 200-300 ರೂಪಾಯಿ 200-300 ಕೊಟ್ಟು ಕೂಪನ್ ಕಾರ್ಡ್ ತೊಗೋತೀವಿ, ಸ್ಕ್ರ್ಯಾಚ್ ಮಾಡ್ತೀವಿ, ಅದು ನಮಗೆ ಲಕ್ ಇರಲ್ಲ, ಹತ್ತಲ್ಲ. ಅವಾಗ ಏನು ಮಾಡ್ತೀವಿ, ಅಯ್ಯೋ ಇವತ್ತು 200 ರೂಪಾಯಿ ಹೋಯ್ತು, 300 ಹೋಯ್ತು ಅಂತ ಮರಗಬಾರ್ದು. ಯಾಕೆಂದರೆ ಆ ವ್ಯಕ್ತಿಗೆ ಹಣದ ಅವಶ್ಯಕತೆ ಇತ್ತು ಅಂಥೇಳಿ ಆ ವ್ಯಕ್ತಿಗೆ ನಾವು ಕೊಟ್ಟಿದ್ದೀವಿ ಅಂತೇಳಿ ತಿಳ್ಕೊಂಡು ಸುಮ್ಮನೆ ಇರಬೇಕು. ಅದೇ ಸ್ಪೆಷಲಿ ಶುಕ್ರವಾರ ಮಂಗಳವಾರ ಏನಾದರೂ ನಿಮ್ಮಿಂದ ದುಡ್ಡು ಹೊರಗಡೆ ಹೋದರೆ ಅಥವಾ ಬೇರೆದವ್ರಿಗೆ ಹೋದರೆ, ಆ ದೇವರನ್ನೇ ಏನು ಮಾಡಿರ್ತಾರೆ, ನಿಮ್ಮಿಂದ ಅವರಿಗೆ ಸಹಾಯ ಆಗಿದೆ ಅಂಥೇಳಿ ತಿಳ್ಕೊಂಡು ಮರ್ತು ಬಿಡಬೇಕು. ಅದರಲ್ಲೇ ನಾ 200 ರೂಪಾಯಿ ಹೋಯಿತು, ನನ್ನ 1000 ಹೋಯಿತು ಅಂತ ಮರಗಬಾರ್ದು. ಅದು ಮರಗಿದ್ರೆ ಇನ್ನೊಬ್ರಿಗೆ ಒಳ್ಳೇದಾಗಂಗಿಲ್ಲ. ಮತ್ತು ಯಾರಿಗೆ ನೀವು ದುಡ್ಡು ಹಣ ಸಹಾಯ ಮಾಡ್ಬೇಕಂದ್ರೂ ಮರಿಗೆ ಕೊಡಬಾರ್ದು, ಖುಷಿಯಿಂದ ಕೊಡಬೇಕು. ಮನಸ್ಫೂರ್ತಿಯಿಂದ ಕೊಟ್ಟರೆ ಅದು ಒಳ್ಳೆಯದಾಗತ್ತೆ, ಇಲ್ಲಾಂದರೆ ಅದು ಒಳ್ಳೆಯದಾಗಲ್ಲ. ನೀವು ಕೊಟ್ಟು ಅದು ಸ್ವಾರ್ಥಕ್ಕಾಗಲ್ಲ. ಈ ಮಾತಿನಿಂದ, ಕಿವಿ ಮಾತಿನಿಂದ ನಿಮಗೇನಾದರೂ ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ ಮತ್ತೇನಾದರೂ ಕಮಿಟ್ಮೆಂಟ್ ಮಾಡಬೇಕಾಗಿದ್ದರೆ ಅದನ್ನು ದಯಮಾಡಿ ರಿಪ್ಲೈ ಮಾಡಿ. ಥ್ಯಾಂಕ್ ಯು. ಓಕೆ. ಹಾಯ್ ಸ್ನೇಹಿತರೆ, ಕೇಳಿದ್ರಲ್ವ ವಿಷಯ ಏನು ಅಂತ. ಈಗ ನಾವು ಏನೇ ಒಂದು ವಸ್ತು ಆಗಲಿ ಅಥವಾ ದುಡ್ಡಾಗಲಿ ಏನೋ ಆಗಲಿ ಹಂಗೆ ಕಳ್ಕೊಂಡಿದ್ರೆ ಅಥವಾ ಅದು ಯಾವುದೋ ಒಂದು ರೂಪದೊಳಗೆ ನಮ್ಮಿಂದ ಬೇರೆಯವ್ರಿಗೆ ಸಹಾಯಕ್ಕೆ ಹೋಗಿದೆ ಅಂತ ತಿಳ್ಕೊಂಡು ನಾವು ಖುಷಿ ಪಡೋದ್ರಿಂದ ಅವರು ಕೂಡ ಖುಷಿಯಾಗಿರ್ತಾರೆ, ದೇವಾನುದೇವತೆಗಳು ಖುಷಿ ಆಗ್ತಾರೆ ಅಂತ. ಇಲ್ಲದಿದ್ದರೆ ನಾವು ಮರಿಕೊಂಡು ಕೂತ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ನಾನೇ ಅದಕ್ಕೆ ಉದಾಹರಣೆ, 1 ರೂಪಾಯಿ ದುಡ್ಡು ಕಳೆದ್ರೂ ಕೂಡ ಎಲ್ಲೋ ಅಯ್ಯೋ ಅನಾವಶ್ಯಕ ಇವತ್ತು 1 ರೂಪಾಯಿ ಹಾಳಾಯ್ತಲ್ಲ ಅಂತ ಭಾಳಷ್ಟು ಮರಗ್ತಾ ಇರ್ತೀನಿ. ಅದಕ್ಕೆ ನಮ್ಮ ಮನೆಯವ್ರ ಸಲಹೆ ಅದು, ಅಷ್ಟೊಂದು ಮರಗಕ್ಕೆ ಹೋಗಬೇಡ, ಮರಗೋದ್ರಿಂದ ಅದು ಚಿಕ್ಕವ್ರಿಗೂ ಒಳ್ಳೇದಾಗಲ್ಲ. ಅದಕ್ಕೆ ಖುಷಿಯಾಗಿದ್ಬಿಡು. ಎಲ್ಲೋ ಒಂದು ಹುಡ್ಡಿಗೆ ಹಾಕಿದ್ದೀವಿ ಅಥವಾ ಎಲ್ಲೋ ಹಾಕಿಗೆ ಬಂದಿರ್ತೀವಲ್ಲ, ಆ ಥರನಾಗ ಇದು ಒಂದು ರೂಪದೊಳಗೆ ನಮ್ಮಿಂದ ಸಹಾಯ ಆಯಿತು ಅಂತ ತಿಳ್ಕೊಂಡು ಖುಷಿಯಾಗಿಬಿಟ್ರೆ ಅವ್ರಿಗೆ ಕೂಡ ಅದು ಒಳ್ಳೇದಾಗತ್ತೆ, ಅದರಿಂದ ಖುಷಿಯಾಗತ್ತೆ ಅಂಥೇಳಿ. ಈ ಮಾತು ನಿಮಗೆಲ್ಲ ಹೆಂಗೆ ಅನ್ನಿಸ್ತು? ಚಲೋ ಅನ್ನಿಸ್ತು, ಹೌದಪ್ಪ ಈ ಮಾತು ನಿಜ ಐತಿ ಅಂದ್ಕೊಂಡ್ರೆ ನಿಮ್ದೊಂದು ಲೈಕ್ ಕೊಡ್ರಿ. ಹಂಗೆ ಚಲೋ ಅನಿಸಿದ್ರು ಆಯಿತು, ಹೆಂಗೆ ಅನಿಸುತ್ತೆ ಅನ್ನೋದು ಕೂಡ ಕಮೆಂಟ್ಸ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಲೈಫಲ್ಲಿ ಇಂಥ ಘಟನೆಗಳು ನಡೆದಿರ್ತವೆ. ಯಾರ್ಯಾರ ಲೈಫಲ್ಲಿ ಏನೇನು ಘಟನೆ ನಡೆದೈತೆ ಅನ್ನೋ ಈ ಥರನಾಗ ನಡೆದಿದ್ರೆ ಅದನ್ನೂ ಕೂಡ ತಿಳಿಸ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಹೇಳಮ್ಮ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ. ಥ್ಯಾಂಕ್ ಯು.